ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಒಪ್ಪಿಗೆ ನೀಡಿದರೆ ತಕ್ಷಣವೇ ಯೋಜನೆಯನ್ನು ಜಾರಿಗೆ ತರಲಾಗುವುದು. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದ ಅನುದಾನವನ್ನು ಕೊಡುತ್ತಿಲ್ಲ. 2023-24ರಲ್ಲಿ ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದ್ದ 5,300 ಕೋಟಿ ಅನುದಾನವನ್ನು ಈವರೆಗೂ ಕೊಟ್ಟಿಲ್ಲ. ಇದು ರಾಜಕೀಯ ದ್ವೇಷದಂತೆ ಕಾಣುತ್ತದೆ ಎಂದು ಅವರು ಹೇಳಿದ್ದಾರೆ. ನಾವು ಮಾಡಕ್ ತಯಾರಾಗಿದ್ದೀವಿ. ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು. ಅದು ಒಪ್ಕೊಂಡ್ರೆ ಮಾಡ್ತೀವಿ. ಇವತ್ತು ಒಪ್ಕೊಂಡ್ರೆ ನಾಳೆನೇ ಮಾಡ್ತೀವಿ. ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ, ಅಮಿತ್ ಶಾ ಭೇಟಿ ಮಾಡಿದ್ದೀನಿ. ಆದ್ರೂ ಕೂಡ ಏನೂ ಆಗಿಲ್ಲ. ಅಷ್ಟೇ ಅಲ್ಲ, ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ. ಅವ್ರಿಗೂ ಅನೌನ್ಸ್ ಮಾಡಿದ್ದು, ಘೋಷಣೆ ಮಾಡಿದ್ದು ಹಣನೇ ಕೊಡಲ್ಲ. ನಮ್ಗೆ ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಘೋಷಣೆ ಮಾಡಿದ್ರು. ಯಾವಾಗ ಅಂತಂದ್ರೆ 2023-24 ಇವತ್ತವರೆಗೂ ₹1 ಕೊಡ್ಲಿಲ್ಲ. ಘೋಷಣೆ ಮಾಡಿದ್ರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಬಜೆಟ್ ನಲ್ಲಿ ಫಂಡ್ಸ್ ಹೇಳಿದ್ರು. Sir, is it an act of political vendetta? ಇಟ್ ಲುಕ್ಸ್ ಲೈಕ್ ದಟ್. ಮೇಕೆದಾಟು ನಾವು ಮಾಡಕ್ ತಯಾರಾಗಿದ್ದೀವಿ. ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು. ಅದು ಒಪ್ಕೊಂಡ್ರೆ ಮಾಡ್ತೀವಿ. ಇವತ್ತು ಒಪ್ಕೊಂಡ್ರೆ ನಾಳೆನೇ ಮಾಡ್ತೀವಿ. ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ, ಅಮಿತ್ ಶಾ ಭೇಟಿ ಮಾಡಿದ್ದೀನಿ. ಆದ್ರೂ ಕೂಡ ಏನೂ ಆಗಿಲ್ಲ. ಅಷ್ಟೇ ಅಲ್ಲ, ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ. ಅವ್ರಿಗೂ ಅನೌನ್ಸ್ ಮಾಡಿದ್ದು, ಘೋಷಣೆ ಮಾಡಿದ್ದು ಹಣನೇ ಕೊಡಲ್ಲ. ನಮ್ಗೆ ಅಪ್ಪರ್ ಭದ್ರಕ್ಕೆ 5,300 ಕೋಟಿ ಘೋಷಣೆ ಮಾಡಿದ್ರು. ಯಾವಾಗ ಅಂತಂದ್ರೆ 2023-24 ಇವತ್ತವರೆಗೂ ₹1 ಕೊಡ್ಲಿಲ್ಲ. ಘೋಷಣೆ ಮಾಡಿದ್ರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಬಜೆಟ್ ನಲ್ಲಿ ಫಂಡ್ಸ್ ಹೇಳಿದ್ರು. Sir, is it an act of political vendetta? ಇಟ್ ಲುಕ್ಸ್ ಲೈಕ್ ದಟ್. ಮೇಕೆದಾಟು ನಾವು ಮಾಡಕ್ ತಯಾರಾಗಿದ್ದೀವಿ. ಮೇಕೆದಾಟಿಗೆ